ಶ್ರೀಕಾಂತ, ನೀನು ಒಳಗಡೆ ಹೋಗಿ ನಿನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾ. ಆಯ್ತಪ್ಪ. ಪಾರ್ವತಿ, ಬೆಳೆದು ನಿಂತ ಮಗಳ ಮದುವೆ ಒಂದು ಮಾಡಿದರೆ ನಮ್ಮ ಭಾರ ಕಡಿಮೆಯಾಗುತ್ತದೆ. ಹೌದ್ರಿ, ಈ ಸೀತಾಳ ಮದುವೆಯನ್ನು ಮಾಡಿದರೆ ನಮ್ಮ ಅರ್ಧ ಭಾರ ಇಳಿದಂತೆ ಆಗ್ತಾ ಇದೆ. ಆದಷ್ಟು ಬೇಗ ಅದೊಂದು ಕಾರ್ಯವಾಗಬೇಕು ಅಂತ ನಾನು ಕೂಡ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಯಾರದವ ಮದುವೆ? ಇನ್ಯಾರ್ದಪ್ಪ, ಈ ನಿನ್ನ ತಂಗಿ ಸೀತಾಳ ಮದುವೆಯನ್ನು ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ಅವ್ವ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಾನು ಸೀತಾಳಿಗೆ ಒಂದು ವರವನ್ನು ಹುಡುಕಿದ್ದೇನೆ. ಅಣ್ಣ, ಯಾರ್ದು ನಮ್ಮ ಮದುವೆ? ಮತ್ತಾರದು ತಂಗಿ, ನನ್ನ ಮುದ್ದಿನ ತಂಗಿ ಸೀತಾಳದ ಮದುವೆ. ಅಣ್ಣ, ನನ್ಗಿಷ್ಟು ಬೇಗ ಮದುವೆ ಬೇಡ ಅಣ್ಣ. ತಂಗಿ, ಹಾಗಂದರೆ ಹೇಗಮ್ಮ? ಈ ಪ್ರಪಂಚದ ಪದ್ಧತಿಯಂತೆ ಮದುವೆ ಆಗಲೇಬೇಕು. ನನ್ನ ಜೀವದ ಗೆಳೆಯ ನರಸಿಂಹ ಅಂತ ಇದ್ದಾನೆ. ಅವನು ಈ ಸಮಾಜದ ಸೇವಕ. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಾನು ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಕೊಡಬೇಕು. ಪ್ರಶಾಂತ್, ನಿನ್ನ ತಂಗಿ ಬಹಳ ಬಂಗಾರ ಹೋಗಲೆಂದು ಬಯಸುವ ನೀನು, ನಿನ್ನ ಒಪ್ಪಿಗೆ ಇದ್ದರೆ ನಮ್ಮ ಒಪ್ಪಿಗೆ ಇದ್ದಂತೆ. ಅಣ್ಣ, ನನ್ನೊಂದು ಮಾತು, ನೀನು ನೋಡಿದ ಹುಡುಗನನ್ನು ನಾನು ಮದುವೆ ಆಗುತ್ತೀನಿ. ಆದರೆ ನಾನು ನೋಡಿದ ಹುಡುಗಿಯನ್ನು ನೀ ಮದುವೆ ಆಗುತ್ತೆ ಅಂತ ನನಗೆ ಮಾತು ಕೊಡ ಅಣ್ಣ. ಆಯ್ತು ತಂಗಿ, ನಿನ್ನ ಆಸೆಯಂತೆ ಆಗಲಿ. ನನ್ನ ಮುದ್ದು ಅಣ್ಣ. ಬೇಗನೆ ಆರತಿ ಮಾಡಿ ಕಳಿಸಿಕೊಡಿ. ಆಯ್ತು ರೀ, ಅಷ್ಟೇ ಮಾಡುತ್ತೇನೆ. ಸರ
ಅವ್ವ ಅಪ್ಪ ಅಣ್ಣ ನನಗೆ ಎಲ್ಲರೂ ಆಶೀರ್ವಾದ ಮಾಡಿ. ಎದ್ದೇಳು ಶ್ರೀಕಂತ, ಎದ್ದೇಳು. ಕೀರ್ತಿ ಶಾಲೆಗು ಕುಮಾರ, ಕೀರ್ತಿ ಶಾಲೆಗು. ಹಾ ಪ್ರಶಾಂತ, ತಮ್ಮನನ್ನು ಹೆಲಿಕಾಪ್ಟರ್ಗೆ ಹತ್ತಿಸಿ ಕಳಿಸಿ ಬಾ. ಆಯ್ತಪ್ಪ. ಅಣ್ಣ ತಡಿ ಅಣ್ಣ, ನಾನು ಬರ್ತೀನಿ ನಿಮ್ಮ ಜೋಡಿ. ಅಲ್ಲ ಪರಮೇಶಪ್ಪ ತನ್ನ ಮಗಳಿಗೆ ಮೊನ್ನೆ 1.5 ತೊಲಿ ಬಂಗಾರ ತಂದ ಬರ್ತಡೇ ಅನ್ನೋದು ಕೇಳಿನಿ. ಮಗ ಸಾಲ ಕೊಡು ಅಂದ್ರೆ ಕೊಡಲ್ಲ. ಪರಮೇಶ, ಲೇ ತಮ್ಮ ಪರಮೇಶ, ಯಾರು? ಹೋ ದೇಸಾಯಿ ಇವರು. ಬನ್ನಿ ದೇಸಾಯಿ ಅವರೇ, ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನ ಜೊತೆ ನೆಂಟಸ್ತಿಕೆ ಮಾಡಲು ಬಂದಿಲ್ಲ ಪರಮೇಶ. 3 ವರ್ಷಗಳಿಂದ ಕೊಟ್ಟಿರುವ ನಮ್ಮ ಸಾಲದ ಬಡ್ಡಿ ಇಲ್ಲ, ಗಂಟು ಇಲ್ಲ. ಅದನ್ನ ವಸೂಲಿ ಮಾಡಿಕೊಂಡು ಹೋಗಕ್ ಬಂದಿವಿ. 3-4 ವರ್ಷ ಬರಗಾಲ ಬಿದ್ದು ಸಾಲದ ಮೇಲೆ ಸಾಲ ಮಾಡಿ ಭೂಮಿಯನ್ನು ಬಿತ್ತಿದ್ರೆ ಹಿಡಿ ಕಾಳು ಸಹಿತ ಬಂದಿಲ್ಲ. ಸಾಲದ ಸರಪಳಿ ಮುಗಿಲಿ ಮುಟ್ಟುತ್ತಿದೆ. ಈ ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು 3 ತಿಂಗಳ ಕಾಲಾವಕಾಶ ಮಾಡಿ ನಿಮ್ಗೆ ಲೇ ಪರಮೇಶ, ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗಲಿಕ್ಕೆ ನಾವೇನು ದೇವಸ್ಥಾನ ಬಡ್ಡಿಯನ್ನು ಕೇಳಲು ಬಂದಿಲ್ಲ. ಸುಮ್ಮನೆ ಬಡ್ಡಿ ಸಮೇತ ನಮ್ಮ ಸಾಲವನ್ನು ಕೊಟ್ಟರೆ ಸರಿ. ಇಲ್ಲವಾದರೆ ಪರಿಣಾಮ ಬೇರೆನೇ ಇರ್ತದೆ. ನೋಡಿ ಚಿಕ್ಕಜ್ಜ, ನೀವು ನನ್ನ ಮನೆ ಎಲ್ಲ ಹುಡುಕಾಡಿದ್ರು ಒಂದು ಬಿಡ್ಕಾಸು ಸಿಗುವುದಿಲ್ಲ. ಈ ರೈತನ ಮನೆಯಲ್ಲಿ ಒಂದೊತ್ತು ಗಂಜಿಗೆ ಗತಿ ಇಲ್ಲದಂತಾಗಿದೆ ಈ ಬಡವನ ಬಾಳು. ಈ ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು 3 ತಿಂಗಳ ಕಾಲಾವಕಾಶ ಮಾಡಿಕೊಡಿ. ಬಂದ ಬೆಳೆಯಲ್ಲೇ ನಿಮ್ಮ ಸಾಲನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ. ಅಲ್ಲೇ ತಮ್ಮ ಪರಮೇಶ, ನಮ್ಮ ಸಾಲಾರ ಕೊಡ್ಬೇಕಂತ ಮಾಡಿ ಏನು ಇಲ್ಲೇನ? ಯಾವಾಗ ಬಂದ್ರು ಅದು ಒಂದು ಡೈಲಾಗ್ ಹಿಡಿದು ಬಿಟ್ಟಿಲ್ಲ, ಋಣಮುಕ್ತನಾಗ್ತೇನೆ ಅಂತ ಹೇಳಿ. ನಿಮ್ಮಂಥವ್ರು ಒಂದು 4 ಮಂದಿ ಋಣಮುಕ್ತನಾಗಾರ ಎದ್ದು ಬಿಟ್ರೆ ನಮ್ಮ ತಲೆ ಮೇಲೆ ಚಾಪೆ ಹಾಕಿ ನಿಮ್ಮವ್ರು ನಮ್ಮ ರೇವಣಿಗೆ ರೋಡಿಗೆ ನನ್ನ ಗೌಡನ ಹೊಯ್ಕೆನ ಕಾಸ್ತು ರೋಡಪ್ಪ ಮಕ್ಕಳ ನೀವು. ಅದೇನು ಯಾಕ ಇರಲಿ, ನಿನಗೊಂದು ಸಿಗರೇಟ್ ಕೊಡ್ತೀನಿ ತಮ್ಮ, ನಮ್ಮ ಸಾಲ ಕೊಟ್ಬಿಡೋ ಗೌಡ್ರದ. ಮುನಿಯಪ್ಪ ಅವರೇ, ಊರಿಗೆ ಹಿರಿಯರು ನೀವು, ಎಲ್ಲವನ್ನು ತಿಳಿದವರು ನೀವು ಈ ರೀತಿ ಮಾತನಾಡಬೇಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನನಗೆ 3 ತಿಂಗಳ ಅವಕಾಶ ಕೊಡಿ ಸಾಕು. 3 ತಿಂಗಳ ಪರಮೇಶ, 3 ತಿಂಗಳ ಅವಕಾಶ ಕೊಡೋದಕ್ಕೆ ನಾವೇನು ಸರ್ಕಾರದವರು ಅಲ್ಲ. ಅದನ್ನ ಕೇಳಕ್ಕೆ ನಿಮಗೆ ಯಾವ ರೂಲ್ಸು ಇಲ್ಲ. ಸುಮ್ಮನೆ ನಮ್ಮ ಸಾಲ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನಿನ್ನ ಒದ್ದು ಎಳೆದುಕೊಂಡೋಗಿ ನಮ್ಮ ಮನೆಯಲ್ಲಿ ಜೀತಕ್ಕಿಟ್ಕೊಳ್ಬೇಕಾಗ್ತದಲ್ಲ ಬಡು. ಯಾರನ್ನ ಜೀತಕ್ಕಿಟ್ಟುಕೊಳ್ಳುತ್ತಿಲ್ಲ ಶ್ರೀಮಂತ. ದಿನನಿತ್ಯ ಬಿಡದಂತೆ ಬಡ್ಡಿಗೆ ಬಡ್ಡಿ ಹಚ್ಚಿ ಬಡವರ ರಕ್ತ ಹೀರಿದ್ದು ಅಲ್ಲದೆ ಮತ್ತೆ ಅವರನ್ನು ಜೀತಕ್ಕಿಟ್ಟುಕೊಳ್ಳುತ್ತೇನೆಂದು ಕಾಲರಿಡಿದು ಎಳೆತಿರುವ ಯಾವ ಮಗನೇ,
ಸುಮ್ಮನೆ ನನ್ನ ತಂದೆ ಕಾಲು ಕೈ ಬಿಟ್ಟರೆ ಸರಿ, ಇಲ್ಲ ನಿನ್ನ ಕೈಯನ್ನು ಕತ್ತರಿಸಿ ಹಾಕಿ ಬಿಡ್ತೇನೆ. ಕತ್ತರಿಸಿ ಲೇ ಪ್ರಶಾಂತ, ನನ್ನ ಅಣ್ಣನ ಕೈ ಕತ್ತರಿಸೋದಕ್ಕೆ ನಾನೇನು ಸುಮ್ಮನೆ ಇರ್ತೇನೆ ಅಂತ ತಿಳಿದುಕೊಳ್ಳಬೇಡ. ಇದೇ ನನ್ನ ಪಿಸ್ತೂಲಿನಿಂದ ನಿನ್ನ ಎದೆಗುಂಡಿಯನ್ನು ಸೆಳ್ಳಿ ಬಿಡ್ತೇನೆ. ಎದೆಗುಂಡಿಗೆ ಗಜೇಂದ್ರ, ಗಜೇಂದ್ರ, ನನ್ನ ಎದೆಗುಂಡಿಗೆ ಸೀಳ ಕಂಡು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಸಾಲ ಇಸಿದುಕೊಂಡು ಹೋಗಲು ಬಂದಿರಿ, ಸಾಲ ಅಷ್ಟೇ ಕೇಳಿ. ಅದನ್ನು ಬಿಟ್ಟು ಬೇರೆ ಬಾಲ ಬಿಚ್ಚಿದರೆ ನಿಮ್ಮ ಬಾಲವನ್ನು ತುಂಡರಿಸಿ ಬಿಡುತ್ತೇನೆ ಮಗನಿಗೆ. ಎಚ್ಚರಿಕೆ, ಎಚ್ಚರಿಕೆ. ಲೇ ಪ್ರಶಾಂತ, ನಮ್ಮ ಹತ್ತಿರ ಸಾಲ ತಂದು ತಿನ್ನುವವನಿಗೆ ಎಷ್ಟು ಸೊಕ್ಕಿರಬೇಕಾದರೆ ಇನ್ನ ಸುತ್ತ ಹತ್ತುವಳಿಗೆ ಸಾಲ ಕೊಟ್ಟು ಸಲುವಿದ ಈ ಸಾರದಾರನಿಗೆ ಎಷ್ಟಿರಬೇಡಲೇ ಬಡವ. ಬಡವ ಎಂದು ಬಾಯಿ ಬಿಟ್ಟರೆ ನಿನ್ನ ಬಾಯ ಮೇಲೆ ಹೊಡೆಯಬೇಕಾಗುತ್ತದೆ. ಎಚ್ಚರದಿಂದ ಉಚ್ಚರಿಸು. ಪ್ರಶಾಂತ, ಹಿರಿಯರಿಗೆ ಹೇಗೆ ಮಾತನಾಡಬೇಕನ್ನೋದು ಗೊತ್ತಿಲ್ಲ ಕತ್ತೆ. ದೇಸಾಯಿ ಅವರೇ, ಅವನ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡ್ರಿ. ನಿಮ್ಮ ಸಾಲವನ್ನು ನಾನು ಕೊಡುತ್ತೇನೆ. ಅಲ್ಲಪ್ಪ ತಮ್ಮ, ಒಬ್ರು ಹತ್ತಂಗ ಮಾಡ್ತ್ರಿ, ಒಬ್ರು ಸತ್ತಂಗ ಮಾಡ್ತ್ರಿ. ನಿಮ್ಮ ಆಟ ನೋಡ್ಕೊಂತ ನಿಂದ್ರಕ್ ನಮ್ಮನ್ನ ಗೌಡ್ರನ್ನ ಮೊಳ್ರನ್ ಮಾಡ್ರಿ. ಅಲ್ಲೇ ಯಪ್ಪ ಗೌಡ್ರ ಎಲ್ಲದಿರಿ? ಏನ ಒಂದಿಟ್ಟು ದನೇಶ್ ಬಿದ್ದು ಒಂದು 3 ತಿಂಗಳು ಟೈಮ್ ಕೇಳಕತ್ತಾರ. ನೋಡಿ ಆಗ ಒಂದು 3 ತಿಂಗಳು ಕೊಟ್ಬಿಡು. ಆಮೇಲೆ ಏನೈತಲ್ಲ 3 ತಿಂಗಳದಾಗ ಕೊಡ್ಲಿಲ್ಲಪ್ಪ ಅಂದ್ರ ಮನೆ ಖಾಲಿ ಮಾಡಿಸಿ ನಮ್ಮ ಬೆಂಗಳೂರಿಂದ ಒಂದು ಡಿಂಗ್ ಡಂಗ್ ಪೂರಿ ತಂದು ಅಲ್ಲಿ ಇಟ್ಕೊಂಡು ಇತ್ತು ಬಿಡ ನಾ ಇಬ್ರು. ಇದಕ್ಕೆ ಹೆಂಗಂತಿದಿ? ಲೇ ಪರಮೇಶ, ಮುನಿಯನ ಮಾತಿಗೆ ಒಪ್ಪಿ ನಾನು ಈಗ ಹೋಗ್ತೇನೆ. ಕೊಟ್ಟ ಸಮಯದಲ್ಲಿ ಸಾಲ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಬೇಕಾಗ್ತದಲೇ ಬಡು. ಲೇ ಪ್ರಶಾಂತ, ಕೊಟ್ಟ ಟೈಮಿನಲ್ಲಿ ನಮ್ಮ ಸಾಲವನ್ನು ತೀರಿಸಿದರೆ ಸರಿ, ಇಲ್ಲ ಪುಂಡ ನಾನೆಂದು ಪುಟದಾಡಿದರೆ ಪರಿಣಾಮ ಬೇರೆನೆ ಇರ್ತದೆ. ನಡಿಯಣ್ಣ ಹೋಗೋಣ. ಹುಷಾರ್ ಮಗನೇ. ಪ್ರಶಾಂತ, ಆ ದೇಸಾಯಿ ತುಂಬಾ ಕ್ರೂರ ಪ್ರಾಣಿ. ಯಾವತ್ತಿನ ಏನ್ ಮಾಡ್ತಾನೋ ಏನೋ. ಅಪ್ಪ, ಅವನೆಂತ ಕ್ರೂರ ಪ್ರಾಣಿಯಾದರೂ ಆ ಪ್ರಾಣಿಯ ಗಂಟಲ ಹರಿದು ರಕ್ತ ಕುಡಿಯ ಪುರುಷ ಪರಾಕ್ರಮಿ ಈ ಪ್ರಶಾಂತ. ಪ್ರಶಾಂತ, ನಿನ್ನ ಸ್ನೇಹಿತ ನರಸಿಂಹ ಇದ್ನಲ್ಲ, ಅವನಿಗೆ ಫೋನ್ ಮಾಡಿ ಬರಲು ಹೇಳು. ಮದುವೆಯ ಕಾರ್ಯ ಮಾತನಾಡಿ ಮುಗಿಸೋಣ. ನಾನು ತೋಟದ ಕಡೆಗೆ ಹೋಗಿ ಬರುತ್ತೇನೆ. ಆಯ್ತಪ್ಪ. ದುಡ್ಡಿನ್ಯಾಗ ದೊಡ್ಡವ ಈ ದೇವೇಂದ್ರ ಗೌಡ, ಸೊಕ್ಕಿನ್ಯಾಗ ದೊಡ್ಡವ ಈ ದೇವೇಂದ್ರ ಗೌಡ, ದೌಲತ್ತಿನ್ಯಾಗ ದೊಡ್ಡವ ಈ ದೇವೇಂದ್ರ ಗೌಡ. ಇಂಥ ದೇವೇಂದ್ರ ಗೌಡನಿಗೆ ಎದುರಾಗಿ ನಿಂತವರು ಈ ಭೂಮಿ ಮೇಲೆ ನರಮಾನವರು ಯಾರು ಇಲ್ಲ. ಯಾರಾದರೂ ನಮಗೆ ಎದುರಾಗಿ ನಿಂತರೆ
ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬೀದಿ ನಾಯಿಗಳಿಗೆ ಆಹಾರ ಹಾಕ್ಬಿಡ್ತೇನೆ. ಈ ಶ್ರೀಮಂತ ಸರದಾರನ ಕಂಡ್ರೆ ಸುತ್ತ ಹೊತ್ತು ಹಳ್ಳಿಯ ಜನ ಶರಣಂದು ಶಿರವಾಗಿ ಶರಣ ಹೇಳುತ್ತಿರುವಾಗ ನನ್ನನ್ನು ನೋಡಿದ ಹಾಗೆ ಶರಣಂದು ಲೇ ಶ್ರೀಮಂತ, ನಿನ್ನನ್ನು ನೋಡಿ ಶರಣಾರ್ಥಿ ಎಂದ ಮಾತ್ರಕ್ಕೆ ಒಂದು ಶರಣಿ ಹೆಚ್ಚಾಯ್ತೆಂದು ತನ್ನ ಬಲ ತೊಡೆ ಚರ್ಮವನ್ನು ಸುಲಿದು ಬಸವಣ್ಣನವರಿಗೆ ಪಾದರಕ್ಷೆ ಮಾಡಿ ಆಶ್ರಮ ತನಕ ತಲೆ ಮೇಲೆ ಹೊತ್ತುಕೊಂಡು ಬಂದು ಭಕ್ತಿಯಿಂದ ಬಸವಣ್ಣನವರ ಪಾದಕ್ಕೆ ಅರ್ಪಿಸಿದ ಮಾದರ ಅರಳಯ್ಯನ ಇಲ್ಲ, ನನ್ನ ಮಗನಿಗೆ 16 ವರ್ಷ ಆಯಸ್ಸೆಂದು ತಿಳಿದು ತನ್ನ ಮನದಲ್ಲಿ ದುಃಖ ಪಡುತ್ತಿದ್ದ ತಂದೆಯ ದುಃಖವನ್ನು ನೋಡಿ ತಾಯಿಗೆ ಕಾಡಿಬೇಡಿ ಆ ವಿಷಯವನ್ನು ತಿಳಿದುಕೊಂಡು ಆ ಶಿವನಿಗೆ ಸವಾಲಾಗಿ ತಪಸ್ಸನ್ನು ಮಾಡಿ 16 ವರ್ಷ ಆಯಾಸ ಕಳೆದು 101 ಆಯಾಸ ಪಡೆದನಲ್ಲ ಆ ಭಕ್ತ ಮಾರ್ಕಂಡಯ್ಯನ ಅಥವಾ ಬರಗಾಲದ ಭೂಮಿಯಲ್ಲಿ ಬಂಗಾರದ ಪೆಟ್ಟಿಗೆ ಕಂಡರು ತನಗೆ ಇಟ್ಟುಕೊಳ್ಳದ ದೀನ ದಲಿತರಿಗೆ ದಾನ ಮಾಡಿ ದೇಶ ಸಂಚಾರ ಮಾಡುತ್ತ ಇಡೀ ನಾಡಿಗೆ ಶಾಂತಿ ಸಾರಿದನಲ್ಲ ಆ ಭಕ್ತ ಕನಕದಾಸನ ಹೋಮದವಾಗಿ ಹಾಕಿ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಿರುವಾಗ ಸಾಕ್ಷಾತ್ ಶಿವಪಾರ್ವತಿ ದರೆಗಿಳಿದು ಬಂದು ನಿನಗೇನು ಹೊರಬೇಕು ಎಂದು ಕೇಳಿದಾಗ ನನ್ನ ಮಕ್ಕಳಿಗೆ ಏನು ಬೇಡ, ನನ್ನ ಭಕ್ತರಿಗೆ ಎಲ್ಲ ಸಿರಿ ಸಂಪತ್ತು ಕೊಟ್ಟು ಕಾಪಾಡು ಎಂದು ಬೇಡಿಕೊಂಡನಲ್ಲ ಆ ಮಹಿಮಾಂತಕ ಮಾಳಿಂಗರಾಯಣ್ಣನ ಅಂತ ಶಿವಶರಣರ ಪಾದಕ್ಕೆ ಶಿರಬಾಗುತ್ತೇನೆ ವಿನಃ ನಿಮ್ಮಂತ ದರಿದ್ರ ಶ್ರೀಮಂತರಿಗೆ ಸಲ ಮಡಿಯೋನಲ್ಲ ಈ ಉಗ್ರ ನರಸಿಂಹ. ನರಸಿಂಹ, ಈ ದೇಶಗತ್ತಿ ಮನೆತನದ ಗಂಡದೆಯ ಗೌಡನಿಗೆ ದರಿದ್ರ ಶ್ರೀಮಂತನೆಂದು ಬೊಗಳುತ್ತಿರುವೆ ಆ ಬಡಾಪಿಕಾರಿ ನನ್ನ ಮಗನೇ. ನಿನ್ನಂತ ಎಷ್ಟೋ ಶೂರ ಸರ್ದಾರರು ರಕ್ತ ಕಕ್ಕಿ ಸತ್ತು ಹೋಗಿದ್ದಾರೆ ಈ ದೇವೇಂದ್ರ ದೇಸಾಯ ಗುಂಡಿನ ಹೊಡೆತಕ್ಕೆ ನಿನ್ನಂತ ಗೌಡನ ಗುಂಡಿನ ಗರ್ಜನೆಗೆ ತರುವನಲ್ಲ ಈ ಉಗ್ರ ನರಸಿಂಹ. ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಕಿತ್ತು ರೌಡಿಗಳ ಗಂಟಲವನ್ನು ಹರಿದು ಬಿಸಿ ರಕ್ತವನ್ನು ಕುಡಿಯಬೇಕೆಂದು ಅಬ್ಬರಿಸಿ ಬಂದ ಹೆಬ್ಬುಲಿ ನರಸಿಂಹ. ನರಸಿಂಹ, ನಾನೇ ಹೆಬ್ಬುಲಿ ಎಂದು ಅಬ್ಬರಿಸಿ ಕೊಬ್ಬೆರೆದ ನಿನ್ನಂತ ಎಷ್ಟೋ ಹೆಬ್ಬುಲಿಗಳ ಕೊಬ್ಬಿಳಿಸಿ ರಕ್ತದ ಹೊಳೆಯನ್ನೇ ಹರಿಸಿದ್ದಾನೆ ಈ ದೇವೇಂದ್ರ ದೇಸಾಯಿ. ನರಸಿಂಹ, ಇನ್ನೊಂದು ಸಾರಿ ನಾನೇ ಹೆಬ್ಬುಲಿ ಎಂದು ಅಬ್ಬರಿಸಿದರೆ ಈ ಗೌಡನ ಬಂದೂಕಿನಿಂದ ನಿನ್ನ ದೇಹವನ್ನು ಸೀಳಿ 10 ಕಾಗಿಗಳಿಗೆ ಆಹಾರ ಮಾಡಿಬಿಡ್ತೇನೆ ಮಗನೇ. ಎಚ್ಚರ ಎಚ್ಚರ. ದೇಸಾಯಿ, ನನಗೆ ಎಚ್ಚರ ಹೇಳುವ ಹುಚ್ಚ ದೇಸಾಯಿ, ನಿನ್ನ ಬೆದರಿಕೆಗೆ ಎದರಿ ಹೋಗೋ ಹುಚ್ಚನಲ್ಲ ನಾನು. ಹಳ್ಳಿಯಲ್ಲಿ ನಿಮ್ಮಂತ ಶ್ರೀಮಂತರು ನಡೆಸುತ್ತಿರುವ ದರ್ಪಕ್ಕೆ ಸರ್ಪದಂತೆ ಸಿಡಿದೆ
ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದಕ್ಕೆ ಕೈಯಲ್ಲಿ ಮತ್ತಿಡಿದು ಈ ರಣರಂಗಕ್ಕೆ ಕಾಲಿಟ್ಟ ರಚ್ಚಿಗೆ ಹುಲಿ ನಾನು. ಲೇ ನರಸಿಂಹ, ರೊಚ್ಚಿಗೆ ಹುಲಿ ಎಂದು ಗುಡುಗು ಹೊಡಿತಿರೋ ಗೂಬೆ ನನ್ನ ಮಗನೇ, ನಿನ್ನಂತ ಎಷ್ಟೋ ಹುಲಿಗಳ ಜೊತೆ ಬೇಟೆಯಾಡಿ ಆ ಹುಲಿಗಳ ಚರ್ಮವನ್ನು ಸುಲಿದು ನನ್ನ ಸಿಂಹಾಸನಕ್ಕೆ ಹತ್ತಲು ಮೆಟ್ಟಿಲು ಮಾಡಿಕೊಂಡಿದ್ದಾನೆ ಈ ದೇವೇಂದ್ರ ದೇಸಾಯಿ. ಇನ್ನು ನೀನಂದ್ರೆ ಏನಲೇ ಬಚ್ಚ? ಲೇ ತಮ್ಮ ನರಸಿಂಹ, ನಮ್ಮ ಗೌಡ್ರನ್ನ ಎದುರು ಹಾಕ್ಯಂಡು ಈ ಊರಾಗ ಯಾರ ಬದುಕ್ಯಾರನಪ್ಪ ತಮ್ಮ? ನೋಡಿ ಬಾ ಒಂದು ಊರ ಅಡ್ಡಾಡ್ ರೌಂಡ್. ನೀನ್ ಯಾವ ಮಾಡ್ಕೊರಿ ಲೇ ತಮ್ಮ ನಮ್ಮ ಗೌಡ್ರ ಕೈಯಾಗ? ಮಳ್ಳ ಕುರಿ ಅಲ್ಲಲೇ ಇದು, ಸಿಂಹದ ಮರಿ. ಈ ನಿಮ್ಮ ಗೌಡನ ಗುಂಡಿಗೆ ಗಟ್ಟಿ ಇದ್ದರೆ ಈ ಬಂಡೆಗಲ್ಲನ್ನು ಮುಟ್ಟಿ ನೋಡಲು ಹೇಳು. ಒಂದೇ ಹೊಡೆತಕ್ಕೆ ಚಿತ್ರ ಚಿತ್ರ ವಿಚಿತ್ರ ಆಗುವುದು ಈ ನಿನ್ನ ಗೌಡನ ದೇಹ. ಚಿತ್ರ ವಿಚಿತ್ರ. ಲೇ ನರಸಿಂಹ, ಗೆಳೆಯ ಅಂತ ಬಂದ್ರೆ ಗುಡಿ ಕಟ್ತೀನಿ, ಪ್ರೀತಿಯಿಂದ ಬಂದ್ರೆ ತಾಜ್ ಮಹಲ್ ಕಟ್ಟಿಸ್ತೀನಿ. ಅಷ್ಟೇ ಯಾಕೆ, ಸಂಬಂಧಿಕ ಅಂತ ಬಂದ್ರೆ ಸೇತುವೆ ಕಟ್ಟಿಸ್ತೀನಿ. ಅದನ್ನೆಲ್ಲ ಬಿಟ್ಟು ದುಶ್ಮನ್ ಅಂತ ಏನಾದ್ರು ಬಂದ್ರೆ ನನ್ ಮಗನ ಸಮಾಧಿ ಕಟ್ಟಿಬಿಡ್ತೀನಿ. ಸಮಾಧಿ? ನನ್ನ ಸಮಾಧಿ ಕಟ್ಟುವ ದೇಸಾಯಿ ಗೌಡ, ನಿನ್ನ ಗಂಡಸನ ನರವಿದ್ದರೆ ಈ ನರಸಿಂಹನ ಮುಟ್ಟಿ ನೋಡು. ಒಂದೇ ಹೊರತಾಗಿ ನಿನ್ನ ರುಂಡವನ್ನು ತೆಗೆಯುತ್ತೇನೆ. ಗೌಡ ರುಂಡ? ನರಸಿಂಹ, ಈ ಗೌಡನ ರುಂಡವನ್ನು ಮುಟ್ಟಲಿಕ್ಕೆ ನಿನಗೂ ಆಗಲ್ಲ, ನಿನ್ನ ಗೆಳೆಯ ಸಂಬಂಧಿಕರಿಗೂ ಆಗಲ್ಲ. ನಿನ್ನನ್ನು ಸುಂಟಾಕ್ಬಿಡ್ತೇನೆ ಮಗಳ. ಗೌಡ ಯಪ್ಪ ದೇಸಾಯಿ, ಸತ್ತ ಹೋಗ ನಾವು ನಿನ್ನ ಕೈಯಾಗ. ಅವಂದು ಚೂಪ್ ಬಂದೈತಿ, ನೀನು ಗುಂಡ ಅನ್ನೋದವ. ಯಪ್ಪ ಕಟ್ಟೆ ಬಂದೂಕ್ಲೆ ಗುಂಡ. ಯಪ್ಪ ಗುಂಡ. ಲೇ ತಮ್ಮ, ನಮ್ ಗೌಡ್ರದ್ದು ನೋಡಿ ಎದ್ರಕ್ ಬರ್ಲಲ್ಲ ನಿನಗ? ಎಲ್ಲಾರು ಎದ್ರದಾರ, ನಿನಗೇನಾಗೈತೆ ಎದ್ರಕ? ನೀನೇ ಹೇಳ್ತೀಯ ಗೌಡ್ರ ಹೋಗ ನೋಡ್ರಿ ಸಾಕ. ಯಪ್ಪ ಸತ್ತ ಹೋಗ ನಿಮ್ ಕೈಯಾಗ. ವಿಷವನುಂಗಿರುವ ಸರ್ಪ ಹಿಡಿದಿರುವ ಶಿವನು ಗೌಡ. ವೇಷ ಬಂದಾಗ ದೋಷ ಬಂದಾಗ ದೇಸಾಯಿ, ಅನುಭವಿ ಹಿಡಿದು ಗೌಡ ಎಂದು ಗರ್ವದಿಂದ ಹಾರಾಡುವ ನಿನ್ನ ಶ್ರೀಮಂತಿಕೆ ಶಿಖರವನ್ನು ಸುಟ್ಟು ಹಾಕಿ ನಿನ್ನ ದರ್ಪವನ್ನು ಧ್ವಂಸ ಮಾಡಿ ನಿನ್ನ ಎದುರಿಗೆ ಸೆಟ್ಟು ಹೊಡೆದು ನಿಲ್ಲುವ ಗಂಡು ನಾನಾಗಲಿಲ್ಲ. ನರಸಿಂಹನೇ ಅಲ್ಲ. ಕಣ್ಣಲ್ಲಿಟ್ಟಿರುವ ಲೇ ದೇಸಾಯಿ, ನಿನ್ನ ಹಣೆ ಬರೆದವನು ಆ ಬ್ರಹ್ಮ, ಅದನ್ನು ಒಳಗಿಸಿ ಹಾಕುವನು ಈ ಸಿಂಹ. ನರಲೋಕದ ನರವ್ಯಾಘ್ರಗಳಿಗೆ ನಾಯಕ ಈ ಉಗ್ರ ನರಸಿಂಹ. ನಿಸ್ವಾರ್ಥದ ಭ್ರಾಂತಿಯನ್ನು ತುಂಬಿಕೊಂಡು ಯಾರಿಗೇನಾದರೂ ಚಿಂತೆ ಇಲ್ಲವೆಂದು ಮೂಕನಾಗಿ ಕಣ್ಣು ಮುಚ್ಚಿಕೊಂಡು ಕುಳಿತಿರುವ ಈ ಸಮಾಜದಲ್ಲಿ ನನ್ನ ತಾಯಿಯ ಸಾವಿಗೆ ಕಾರಣ ಆದವರು ಯಾರೆಂದು ಇನ್ನು ಸುಳಿವೇ ಸಿಕ್ಕಿಲ್ಲ. ಎಷ್ಟು ವರ್ಷ ಕಳೆದರೂ ಚಿಂತೆ ಇಲ್ಲ. ಯಾವ ದೇಶದಲ್ಲಿ ಅಡಗಿ ಕುಳಿತರೂ ಬಿಡುವುದಿಲ್ಲ. ಅವನ್ಯಾರೆಂದು ಹುಡುಕಿ ತಂದು ಅವನನ್ನು ತುಂಡು ತುಂಡಾಗಿ ಕಡಿದು ಅವನ ರಕ್ತದ ಓಕಳಿ ಆಡಿ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ.
ಏ ಗೋಮುಖ ವ್ಯಾಘ್ರನ ಮಗನೇ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹಡಿಕೊಂಡು ಕುಳಿತರು ನಿನ್ನನ್ನು ಹೊರತೆಗೆದು ನಿನ್ನ ರಕ್ತದ ಹೋಗಲು ಹಾಡುವವರೆಗೆ ಬಿಡುವನಲ್ಲ. ಏಯ್! ಈ ಗಾಯಗೊಂಡ ಗಂಡ ಹುಲಿ ಪರಾಕ್ರಮಿ ಪ್ರಶಾಂತ್ ಬರುತ್ತೇನೆ ಮಗನೇ. ಏಯ್! ನೀ ಬರೆದ ಈ ಕತೆಗೆ ಕಣ್ಣೀರೇ ಜೊತೆ ಆಯ್ತೆ, ಕಣ್ಣೀರೇ ಜೊತೆ ಆಯ್ತೆ. ಶ್ರುತಿ ಇರದ ಈ ಹಾಡು ಬದುಕೆಲ್ಲ ಬರಿಗೋಳು. ಶ್ರುತಿ ಇರದ ಈ ಹಾಡು ಬದುಕೆಲ್ಲ ಬರಿಗೋಳು. ನೀ ಬರೆದ ಈ ಕತೆಗೆ ಕಣ್ಣೀರೇ ಜೊತೆ ಆಯ್ತೆ, ಕಣ್ಣೀರೇ ಜೊತೆ ಆಯ್ತೆ. ಬಯಸಿತು ಮನ ನೂರೆಂಟು ಆಸೆ, ಆದರೆ ಅದಕ್ಕಿಲ್ಲ ಸ್ವಾಗತ ಸುದಿನ. ಬಯಸಿತು ಮನ ನೂರೆಂಟು ಆಸೆ, ಆದರೆ ಅದಕ್ಕಿಲ್ಲ ಸ್ವಾಗತ ಸುದಿನ. ನೋವು ನಲಿವು ಎಲ್ಲ ಮರೆತು, ನೋವು ನಲಿವು ಎಲ್ಲ ಮರೆತು, ಬದುಕಿಗೆ ಬೇಕು ಪ್ರೇಮ ಬಂಧನ, ಬದುಕಿಗೆ ಬೇಕು ಪ್ರೇಮ ಬಂಧನ. ನೀ ಬರೆದ ಈ ಕತೆಗೆ ಕಣ್ಣೀರೇ ಜೊತೆ ಆಯ್ತೆ, ಕಣ್ಣೀರೇ ಜೊತೆ ಆಯ್ತೆ. ಕಣ್ಣೀರೇ ಜೊತೆಯಾಯಿತೆ, ಕಣ್ಣೀರೇ ಜೊತೆಯಾಯಿತೆ. ಅಪ್ಪ ಮೇಘರಾಜ, ಈಗಲಾದ್ರೂ ಸಮಾಧಾನವಾಯ್ತೇನಪ್ಪ ನಿನ್ನ ಕಠೋರವಾದ ಮನಸ್ಸಿಗೆ. 3-4 ವರ್ಷ ಬರಗಾಲ ಬಿತ್ತು, ಈ ರೈತನ ರಕ್ತ ಹೀರಿದೆ. ಆದರೆ ಈ ವರ್ಷ ನಿನ್ನ ಹಬ್ಬರ ಜೋರಾಗಿದೆ ಎಂದು ತಿಳಿದು ಮತ್ತಷ್ಟು ಸಾಲ ಮಾಡಿ ಭೂಮಿಯನ್ನು ಬಿತ್ತಿದ್ರೆ ಎದೆ ಎತ್ತರ ಹಸಿರು ಪೈರು ಬೆಳೆದು ಈ ರೈತನ ಮನದಲ್ಲಿ ಆನಂದದ ಒಳೆಯನ್ನು ಹರಿಸಿದೆ. ಇದು ಎತ್ತರ ಹಸಿರು ಪೈರು ಬೆಳೆದಿದೆ, ಈ ರೈತನ ಮನದಲ್ಲಿ ಆನಂದದ ಒಳೆಯನ್ನು ಹರಿಸಿದೆ. ಈ ರೈತನ ಬಾಳು ಕಣ್ಣೀರಿನ ಗೋಳವಾಯ್ತು. ಮಳೆ ರಾಜನ ಆರ್ಭಟಕ್ಕೆ ಸಿಕ್ಕು ಬೆಳೆದ ಬೆಳೆಯೆಲ್ಲ ಕೊಚ್ಚಿಕೊಂಡು ಹೋಯಿತು. ಯಾಕೆ ಸ್ವಾಮಿ ಹೊಲಕ್ಕೆ ಹೋಗಿ ಬಂದಿರಾ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಹಾಗಾದ್ರೆ ಯಾಕೆ ಸ್ವಾಮಿ ನಮ್ಮ ಹೊಲದಲ್ಲಿ ಬೆಳೆ ಚೆನ್ನಾಗಾಗಿದೆ ತಾನೇ? ಏನೆಂದು ಹೇಳಲ್ ಪಾರ್ವತಿ, ವಾರದಿಂದ ಬಿಡದೆ ಸುರಿಯುತ್ತಿರುವ ಮಳೆ ರಾಜನ ಆರ್ಭಟಕ್ಕೆ ಮೇಲಿನ ಸೌದತ್ತಿ ಡ್ಯಾಮಿನವರು ನೀರು ಬಿಟ್ಟರಂತೆ. ಆ ನೀರಿನ ರಭಸಕ್ಕೆ ಸಿಕ್ಕು 10 ಎಕರೆ ಬಾಳೆ ತೋಟ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು ಪಾರ್ವತಿ, ಕೊಚ್ಚಿಕೊಂಡು ಹೋಯ್ತು. ಸ್ವಾಮಿ ಏನಾಗಿದೆ ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಅಷ್ಟೇ ಅಲ್ಲ ಪಾರ್ವತಿ,
5 ಎಕರೆ ಉಳ್ಳಾಗಡ್ಡಿ ಮೆಣಸಿನ ಬೆಳೆ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯ್ತು ಪಾರ್ವತಿ, ಕೊಚ್ಚಿಕೊಂಡು ಹೋಯ್ತು. ಒಟ್ಟಿನಲ್ಲಿ ಮಳೆ ಹೋದರೂ ಈ ರೈತನ ಒಡಲು ಕಣ್ಣೀರಿನ ಕಡಲು ಎನ್ನುವುದು ಸುಳ್ಳಾಗದು ಪಾರ್ವತಿ, ಸುಳ್ಳಾಗದು. ಈ ರೈತನ ಕಣ್ಣೀರು ಒರೆಸುವವರು ಯಾರಿದ್ದಾರೆ ಪಾರ್ವತಿ ಈ ಜಗದಲ್ಲಿ? ಸ್ವಾಮಿ, ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದುಕೊಂಡು ಎಲ್ಲಾದರೂ ಹೋಗಿ ನಾವು ದುಡಿದೇ ಜೀವನವನ್ನು ಸಾಗಿಸುತ್ತ. ಎಲ್ಲಿ ಹೋಗ್ತೀಯ ಪಾರ್ವತಿ? ಇದು ನಮ್ಮೊಬ್ಬರ ಪರಿಸ್ಥಿತಿ ಅಷ್ಟೇ ಅಲ್ಲ ಪಾರ್ವತಿ. ಹಮ್ಮರಗೊಳ್ಳ, ಹಡಗ್ಲಿ, ಬಸರಗೋಡು, ಬೆಲೇರಿ, ಬೆನ್ನೇರಿ, ದಣಸೂರು ಸುತ್ತ ರಳ್ಳೆ ಸಹಿತ ಒಳೆಯ ಪಾಲ ಹಾದವು ಪಾರ್ವತಿ, ಒಳೆಯ ಪಾಲ ಹಾದವು. ಸ್ವಾಮಿ, ಈ ರೈತನ ಕಷ್ಟನ್ನು ಕಂಡು ಕೂಡ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಿದೆ ಈ ಸರ್ಕಾರ. ತುತ್ತು ಕೊಟ್ಟು ರೈತನಿಗೆ ಕುತ್ತು ತಂದ ಸರ್ಕಾರ. ಈ ರೈತರ ಮೇಲೆ ಕರುಣೆ ತೋರಿದಿಲ್ಲ ಪಾರ್ವತಿ ಈ ಸರ್ಕಾರ. ಈ ರೈತನನ್ನು ಸಲುವ ಶಕ್ತಿ ಈ ಸರ್ಕಾರಕ್ಕೆ ಇಲ್ಲ. ನಮ್ಮೂರಿನಲ್ಲಿ ನೆರೆ ಹಾವಳಗಿದೆ ಎಂದು ತಿಳಿದು ಪಕ್ಕದೂರಿನವರು ಅಡಿಗೆ ಮಾಡ್ಕೊಂಡ್ಬಂದು ಕುಡಿದಿರುವಾಗ ಅಲ್ಲಿದ್ದ ಸಣ್ಣ ಸಣ್ಣ ಮಕ್ಕಳ ಊಟಕ್ಕೆ ಪರದಾಡ್ದನ್ನು ನೋಡಿದರೆ ಈ ರೈತನ ಕರಳು ಕಿತ್ತು ಬಂದಂತೆ ಆಯ್ತು ಪಾರ್ವತಿ, ಕಿತ್ತು ಬಂದಂತೆ ಆಯ್ತು. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ತುತ್ತು ಅನ್ನ ಸಿಗದಂತೆ ಆಯ್ತು ಪಾರ್ವತಿ, ಸಿಗದಂತೆ ಆಯಿತು. ಅವ್ವ ಅಪ್ಪ ಇಬ್ಬರು ಏನೋ ಯೋಚನೆ ಮಾಡುತ್ತಿರುವರಲ್ಲ? ಬಾ ಪ್ರಶಾಂತು ಬಾ. ಯಾಕಪ್ಪ ನಿನ್ನ ಮಾತಿನ ಅರ್ಥ ಬೇರೆನೇ ಕಾಣುತ್ತಿದೆ. ಮತ್ತೆ ಆ ದೇವೇಂದ್ರ ದೇಶ ಏನಾದ್ರೂ ಅಂದನೆ ಅವ್ವ ನೀನಾದ್ರೂ ಹೇಳವ ಏನಾಯ್ತೆಂದು. ಪ್ರಶಾಂತ, ಹೀಗೆ ಹೇಳಿಲ್ಲಪ್ಪ ನಾನು. ದಿನನಿತ್ಯ ಬಿಡದೆ ಸುರಿಯುತ್ತಿರುವ ಈ ಮಳೆ ರಾಯನ ಆರ್ಭಟಕ್ಕೆ ಮಳೆ ಬಂದ ಉಳ್ಳಾಗಡ್ಡೆ, ಮೆಣಸಿನಕಾಯಿ ಬೆಳೆ ಎಲ್ಲವೂ ನೀರಿನ ಪಾಲಾಗಿ ಹೋಗಿ ಬಿಟ್ಟಿದೆ. ಎಲ್ಲ ಏನು ಹೇಳ್ತಿದ್ದೀಯವ್ವ ನೀನು? ಈ ನಿನ್ನ ಮಾತು ಕೇಳಿದರೆ ಈ ರೈತನ ಒಡಲು ಉರಿದು ಹೋಗುತ್ತಿದೆಯವ್ವ. ಪ್ರಯೋಜನ ಇಲ್ಲ ಪ್ರಶಾಂತ. ಈ ರೈತನ ಒಡಲ ಉರಿದರು, ಈ ರೈತನ ಕಣ್ಣೀರಿನ ಒಳೆ ಹರಿದರು, ಯಾವುದು ಪ್ರಯೋಜನ ಇಲ್ಲ. ಒಂದು ಕಡೆ ನೋಡಿದರೆ ಸಾಲದ ಸಂಕಟ, ಇನ್ನೊಂದು ಕಡೆ ನೋಡಿದರೆ ನೆರೆ ಹಾವಳಿ ಚೆಲ್ಲಾಟ. ಇದು ಎಲ್ಲ ಭಗವಂತ ಆಡಿಸುವ ಆಟನಪ್ಪ, ಆ ಭಗವಂತನ ಆಟ. ಅಪ್ಪ ಆಟ ಆಡಿಸುವ ಆ ಭಗವಂತನಿಗೆ ಸವಾಲು ಹಾಕಿ, ರಟ್ಟೆಯಲ್ಲಿ ಶಕ್ತಿ ಇದೆ, ಎದೆಯಲ್ಲಿ ಛಲವಿದೆ, ಪ್ರಶಾಂತವಾದ ಭಾರತ ಮಾತೆಯ ಮಡಿಲು ಇದೆ. ದುಡಿದು ಸಾಲ ತೀರಿಸೋಣ, ಅದರ ಬಗ್ಗೆ ನೀ ಚಿಂತಿಸಬೇಡಪ್ಪ. ಅವ್ವ ಅಪ್ಪ ಬಾರಪ್ಪ ಶ್ರೀಕಾಂತ, ಈಗ ಬಂದೇನಪ್ಪ. ಬಾ ಶ್ರೀಕಾಂತ ಬಾ. ಯಾಕಪ್ಪ ನಿನ್ನ ಮಾತು ಆತಂಕದಿಂದ ಹೊರ ಬರ್ತಿದೆಯಲ್ಲ? ಯಾಕಪ್ಪ ಏನಾಯ್ತು? ಅವ್ವ ನೀನಾದರೂ ಹೇಳು, ಏನಾಯ್ತು? ಅದು ಅದು ಶ್ರೀಕಾಂತ, ನಮ್ಮ ಪಕ್ಕದ ಊರಿನಲ್ಲಿ ನೆರೆ ಹಾವಳಿ ಅರ್ಬಡಿಗೆ ಸಿಕ್ಕು ಎಷ್ಟೋ ರೈತರು ಬೀದಿಗೆ ಬಂದರಿ. ಅದನ್ನು ನೋಡಿ ಅಪ್ಪನಿಗೆ ನೋವಾಗಿದೆ ಅಷ್ಟೇ. ಅಯ್ಯೋ ದುರಂತವೇ! ಹಾಗಾದರೆ ಆ ರೈತರ ಜೀವನ ಹೇಗೆ ಅಣ್ಣ? ಏನು ಮಾಡೋದು ಶ್ರೀಕಾಂತ್, ಇದು ಎಲ್ಲ ನಮ್ಮ ದುರ್ದೈವ. ಶ್ರೀಕಾಂತ್, ಪ್ರಶಾಂತ್, ಬನ್ನಿರಪ್ಪ, ಎಲ್ಲರೂ ಸೇರಿ ಒಳಗಡೆ ಬನ್ನಿ, ಎಲ್ಲರೂ ಊಟ ಮಾಡುವಿರಂತೆ. ಅವ್ವ ನಾನು ಊರಿಂದ ಬರುವಾಗ ನನ್ನ ಸ್ನೇಹಿತನ ಮಂಜು ಕಡಿದ್ದಾನಲ್ಲ, ಅವನು ಅವರ ಮನೆಗೆ ಹಣ ಕೊಟ್ಟು ಕಳಿಸಿದ್ದಾನೆ. ಅವರ ಮನೆಗೆ ಹೋಗಿ ಮೊದಲು ಹಣ ಕೊಟ್ಟು ಬರುತ್ತೇನೆ. ಪ್ರಶಾಂತ್ ಗೆಳೆಯ ಪ್ರಶಾಂತ್. ಓ ಬಾ ನರಸಿಂಹ,
ನಿನ್ನ ದಾರಿಯನ್ನೇ ಕಾಯ್ತಿದ್ದೆ. ಅಪ್ಪ, ನನ್ನ ಜೀವದ ಗೆಳೆಯ ನರಸಿಂಹ ಇವನೇ. ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ ಕಣಪ್ಪ. ಸೀತಾ, ಅಮ್ಮ, ಮಗಳೇ ಸೀತಾ, ಬಾರಮ್ಮ ಹೊರಗೆ. ಸೀತಾ, ಏ ಸೀತಾ, ಯಾಕವ್ವ ನನ್ನನ್ನು ಕೂಗ್ತಾ ಇದ್ದಿ? ತಂಗಿ, ನಿನ್ನ ಮದುವೆ ಗಂಡು ಇವನೇ ನೋಡಮ್ಮ. ಅಣ್ಣ ಅಣ್ಣ, ಅದು ಯಾಕಮ್ಮ ತಂಗಿ, ಏನಾಯ್ತು? ಏನಿಲ್ಲ ಅಣ್ಣ. ಪ್ರಶಾಂತ, ನಾವು ಇಬ್ಬರು ಹೋಗಿ ಸಂತೆಯನ್ನು ಮಾಡಿಕೊಂಡು ಬರುತ್ತೇವೆ. ನೀನು ಹೋಗಿ ಎತ್ತಿಗೆ ಹತ್ತಿಕಾಳು ತಿನ್ನಿಸಿ ಒಟ್ಟು ಹಾಕಿ ಬಾ. ಪಾರ್ವತಿ, ಬಾ ಹೋಗೋಣ. ಸೀತಾ, ಅಳಿಯಂದರಿಗೆ ಒಳಗಡೆ ಹೋಗಿ ಕಾಫಿ ಮಾಡಿಕೊಂಡು ತಂದು ಕೊಡಮ್ಮ. ನಾವು ಪೇಟೆಗೆ ಹೋಗಿ ಕಾಯಿಪಲ್ಯವನ್ನು ಮಾಡಿಕೊಂಡು ಬರುತ್ತೇವೆ. ಬಂದ ನಂತರ ಇಬ್ಬರು ಸೇರಿ ಅಡಿಗೆ ಸಿದ್ಧತೆ ಮಾಡಿ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತೇನಮ್ಮ? ಆಯ್ತಮ್ಮ. ನರಸಿಂಹ, ನಾನು ಎತ್ತಿಗೆ ಹುಲ್ಲಾಕಿ ಬರುತ್ತೀನಿ. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಆಯ್ತು ಪ್ರಶಾಂತ್. ಏನ್ರಿ ಕಳ್ಳನ ಮನಸ್ಸು ಉಳುವಳಿಗೆ ಬಂದಂತೆ ನನ್ನ ಪ್ರೀತಿಯನ್ನು ಬಯಸಿ ನಮ್ಮ ಅಣ್ಣನ ಸ್ನೇಹ ಮಾಡಿ ಎನ್ನು ಕೇಳೋ ನೆಪದಲ್ಲಿ ಬಂದಿದ್ದೀರಾ? ಸೀತಾ, ನಿನ್ನ ಪ್ರೀತಿ ಬಯಸಿ ಬಂದವನಲ್ಲ ನಾನು. ನನ್ನ ಸ್ನೇಹಿತನ ಮಾತಿಗೆ ಬೆಲೆ ಕೊಟ್ಟು ಬಂದು ನಿನ್ನ ಮದುವೆ ಆಗಲು ಒಪ್ಪಿದ್ದೇನೆ ವಿನ ಬೇರೆ ಯಾವ ಉದ್ದೇಶವೂ ಇಲ್ಲ ಸೀತಾ. ಇರಲಿ ಬಿಡಿ ನರಸಿಂಹ, ನಾನು ಬಯಸಿದಂತೆ ನನ್ನ ಪ್ರಿಯಾಕರ ನನಗೆ ಸಿಕ್ನಲ್ಲ, ಅಷ್ಟೇ ಸಾಕು. ನರಸಿಂಹ, ನೀನು ಸಿಕ್ಕ ಖುಷಿಯಲ್ಲಿ ನಿನ್ನನ್ನು ಹಪ್ಪಿ ಮುದ್ದಾಡಬೇಕು ಅನ್ನುವ ನನಗೆ ಆಸೆ ಆಗುತ್ತಿದೆ. ಸೀತಾ, ನನ್ನ ಮನ ಅಪ್ಪಿಕೊಳ್ಳಲಿ. ಸೀತಾ, ನಿನ್ನ ಮದುವೆ ಆಗಿಕೊಂಡು ನಾನೇ ಎಂದು ಇಡೀ ಊರಿಗೆ ಗೊತ್ತು. ಬಾ ಸೀತಾ, ಈ ನಿನ್ನ ಮನದರ್ಶನವನ್ನು ಆಡು ಒಂದು ಗೀತೆಯನ್ನು. ಹಾಗಾದ್ರೆ ಬನ್ನಿ, ಆಡಿ.
ಹಾ ಬನ್ನಿ ಹೋಗೋಣ. ಆಯ್ತು ಬನ್ನಿ. ಹತ್ತಿ ಬಾರ ನಿಚ್ಚಣಿಕಿ ಏರುವಾಗ ಎತ್ತರಕಿ, ಹತ್ತಿ ಬಾರ ನಿಚ್ಚಣಿಕಿ ಏರುವಾಗ ಎತ್ತರಕಿ, ಬರವಲ್ಲ ನಂಗ ಹಾಕಳಕಿ, ಬರವಲ್ಲ ನಂಗ ಹಾಕಳಕಿ, ಬಿಡವಲ್ಲ ನಿನ್ನ ಬಿಕ್ಕಳಕಿ, ಬರೋಬ್ಬರಿ ಬಾರಕ ನಿಮ್ಮಪ್ಪ ಬರತನ ಎಂದಕ್ಕ, ಬರೋಬ್ಬರಿ ಬಾರಕ ನಿಮ್ಮಪ್ಪ ಬರತನ ಒಂದಕ್ಕ. ತಿಕ್ಕಿ ತಿಕ್ಕಿ ಇಡಲಾಕಂತ ಚಿಕ್ಕಿ ಬಳಿಯ ತಂದಿನಿ ನಾನ, ಒತ್ತಿ ಒತ್ತಿ ಇಡಲಾಕಂತ ಗೋಟ ಬಳಿಯ ತಂದಿನಿ ನಾನ, ನೀ ನಾಚ ಬಾಲೆಯನ್ನ ಬಾದಾಮಿ ಸುಂದರಿ, ನೀ ಬಾಳ ಬಾರಯನ್ನ ಬಾದಾಮಿ ಸುಂದರಿ, ಚಿಕ್ಕಿ ಇಡಲಾಕಂತ ಚಿಕ್ಕಿ ಬಳಿಯ ತಂದಿನಿ ನಾನ, ಒತ್ತಿ ಇಡಲಾಕಂತ ಸುಂದರಿ, ನೀ ಬಾಳ ಬಾರಯನ್ನ ಬಾದಾಮಿ ಸುಂದರಿ, ನೀ ಬಾಳ ಚಂದಯನ್ನ ಬಾದಾಮಿ ಸುಂದರಿ. ಬಳಿ ರೀ ಬಳಿ, ಯಾರಿಗೆ ಬೇಕು ಬಳಿ, ನಿಮಗೆ ಎಷ್ಟು ಸೈಜಿನ ಬೇಕು ಅಷ್ಟು ಸೈಜಿನೂ ಹೇಳ್ತೀನಿ. ಅಲ್ರಿ ಅದೇನಂತಾರಲ್ರಿ, ಅಪ್ಪ ಹಾಕಿದ ಹಲದ ಮರ ಅಳಿದು ಹೋಗಲ್ದಲ್ಲ ಅಂತಾರೆ. ಹಂಗ ನಮ್ಮ ಅಪ್ಪ ಮಾಡಿ ಬಿಟ್ಟು ಹೋದ ಈ ಬಾಳಿಗಾರಿ ಅಪ್ಪರ ಇವತ್ತು ನನಗೆ ಅನ್ನ ಹಾಕಕತ್ತೈತ್ರಿ, ಅನ್ನ ಹಾಕಕತ್ತೈತಿ. ಇರ್ಲಿ ಹಿರಿಯರು ಹೇಳಿದ ಮಾತು ಸುಳ್ಳು ಅಲ್ಲ ನೋಡ್ರಿ. ಲೈಟ್ ತೆಗಿರೋಣ ಅಲ್ಲ, ಇವ ಲೈನ್ ಮನ್ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಯಾಕೆ ಮಾಡಕಂತ ಯೋಚನೆ ಮಾಡಕತ್ತೀರ? ಯೋಚನೆ ಮಾಡಬೇಡ್ರಿ, ಯೋಚನೆ ಮಾಡಿ. ನಮ್ಮ ಹುಡುಗಿ ಮೊನ್ನೆ ಕಳ್ಳಿ ಸಾಲ ಭೇಟಿಯಾಗಿದ್ಲು. ನೋಡು ಮಾಮ, ನೀನು ಲೈನ್ ಮನ್ ನೌಕರಿ ಮಾಡ್ಕೊಂತ ಹೋಗಿ ಎಲ್ಲಾರ ಕರೆಂಟ್ ಹಿಡಿದು ಸೊತ್ತು ಹೋದ್ರಪ್ಪ ಅಂದ್ರೆ ನಾ ಯಾರು ನೋಡ್ಕಿಲಿ ಅಂತಂದು ಅಂದ್ಲು. ಅದಕ್ಕೆ ಆ ಲೈನ್ ಮನ್ ನೌಕರಿ ಬಿಟ್ಟು ಈ ಬಳಿ ವ್ಯಾಪಾರ ಮಾಡಕತ್ತೀನಿ. ಇರ್ಲಿ ಏನು ಮಾಡೋದ್ರಿ, ನಮ್ಮ ಜೀವನ ಇಷ್ಟು ಬಂದೈತಿ. ಬಂದಿದ್ದು ಪಂಚಾಮೃತ. ಬಳಿ ರೀ ಬಳಿ, ಯಾರಿಗೆ ಬೇಕ್ರಿ ಬಳಿ? ಪಟ್ಟು ಪಟ್ಟು ಬರ್ರಿ, ಸಟ್ ಇಡ್ತೀನಿ. ಬಡಿಸಿ ನಾನ ಕೆಲ್ಸಕ್ಕ ನಡೆದ್ರ, ಬಡಿಸಿ ನಾನು ಕೆಲ್ಸಕ್ಕ ನಡೆದ್ರ, ಕರಿತಾನು ನಾಟಕ ಮಾವ, ನನ್ನ ಕರಿತಾನು ನಾಟಕ ಮಾವ, ಕರಿತಾನು ನಾಟಕ ಮಾವ, ನನ್ನ ಕರಿತಾನು ನಾಟಕ ಮಾವ. 16ರ ಹುಡುಗಿ ಬಂದಾಳ ಹದಕ, ಕೊಡತೇನೆ ಅಂದಾಳ ಪ್ರೀತಿಯ ಪದಕ, ಮೊದಲ ಜವಾರಿ ಮಣಕ ಬಂದರ ಭಾವನೆ ಕಣಕ, ಮೊದಲ ಜವಾರಿ ಮಣಕ ಬಂದರೆ ಭಾವನೆ ಕಣಕ. ಕಮವ ಜೈಲ ಉಸಿರ ಜೈಲ, ಕಮವ ಜೈಲ ಉಸಿರ ಜೈಲ, ಬಗದೈ ರಿಕ್ಷಾ ಬಲ್ಲ ಅವನ ಮದಿ ಬಗದೈ ರಿಕ್ಷಾ ಬಲ್ಲ, ಬಗದೈ ರಿಕ್ಷಾ ಬಲ್ಲ ಅವನ ಮದಿ ಬಗದೈ ರಿಕ್ಷಾ. ಅಲ್ರಿ ಮನೆ ಸೋಮವಾರ ದಿನ ಹೋಗಿ ನಮ್ಮ ಅಪ್ಪಗ ಯಪ್ಪ ಸಂತಿ ಮಾಡ್ಕೊಂಡು ಬಳಿ ಇಟ್ಕೊಂಡ್ ಬರ್ತೀನಿ ಅಂತ ಅಂದ್ರ ನಮ್ಮ ಅಪ್ಪ ಏನಂದ ಗೊತ್ತನ, ಬ್ಯಾಡ ನಿನ್ನವನ ಬಾ ಮನೆಗೆ ಹೋಗೋಣ ಬಾ ಲಗು ಲಗು ಅಂತ ಹೇಳಿ ಕೈ ಹಿಡಿದು ಜಕ್ಕೊಂದ ಬಂದ. ಅಲ್ರಿ ನನಗೆ ಹೇಳ್ತೀರ, ನನಗೀನ ಚಂದನು ಡಿಸೈನ್ ಅಂತ ಬಳಿ ಹಿಡಿಸ್ಕೊಂಡ್ ಬಂದು ನನ್ನ ಮುಂದೆ ದಿಮಾಕ್ ಮಾಡಕತ್ತಾರ್ರಿ. ಅದಕ್ಕೆ ಇವತ್ತು ನಾನು ಹೋಗಿ ಚಂದನ ಬಳಿ ಹಿಡಿಸ್ಕೊಂಡು ಬರ್ತೀನಿ. ಬಳಿ ರೀ ಬಳಿ, ಯಾರಿಗೆ ಬೇಕ್ರಿ ಬಳಿ? ಬಯಾರ ಬೇಕೇನ್ರಿ ಬಳಿ?
ಯವ್ವ ಬಳಿ ಹಿಡ್ಕೋಬೇಕು ಅನ್ನೋತ್ಲೆ ಬಳಗಾರ ಇಲ್ಲೇ ಬಂದ್ ನೋಡು. ಏ ಬಳಿಗಾರ ಬಾರೋ, ನಿನ್ನ ವ್ಯಾಪಾರ ನಾ ಮಾಡ್ತೀನಿ ಬಾಯ್. ಏನ್ರಿ ಬಯ್ಯಾರ, ನೀವು ಮಾಡ್ತೀರೇನ್ರಿ ನಮ್ಮ ಬಳಿ ವ್ಯಾಪಾರ? ನಿಮ್ಮಂತ ಹುಡುಗ್ಯಾರ ನನ್ನ ಕೈಯಾಗ ಸಿಕ್ಕು ಒದ್ದಾಡಿ ಹೋಗ್ಯಾರ ಅಂದಂಗ ಅಷ್ಟು ಅಲ್ಲ ಅಷ್ಟು ಬಿರುಸಲೇ ಇಡ್ತೀಯ ನಿನ್ನ ಬಳಿನ? ತೂ 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 ನಾ ಇಡಕತ್ತಿದ್ರ ಐತಲ್ಲ, ಎಣ್ಣೆ ಹಚ್ಚಿ ಬೆಣ್ಣೆ ಹಚ್ಚಿ ಮತ್ತು ಸಣ್ಣ ನೋಡ್ರಿ ಸಂಬಳ ಹಚ್ಚಿ ಇಲ್ಲ ಹೆಂಗ ಬೇಕು ಹಂಗೆ ಇಡ್ತೀನಿ. ಹೌದು ಬಿಡು. ಅಂದಂಗ ನಿನಗೆ ಎಷ್ಟು ರೇಟಿನ ಬಳಿ ಬೇಕಾ ಹುಡುಗಿ? ಎಷ್ಟು ರೇಟಿನ ಬಳಿ ಅದಾವ ಹುಡುಗ? ನನ್ನ ಹತ್ರ ಮ್ಯಾಗಳು 30 ರೂಪಾಯಿ, ಇನ್ನು ನಡಬರ್ಕಲ್ದು 40 ರೂಪಾಯಿ, ಇನ್ನು ಪೂರ ಕೆಳಗಲ್ದ ಏನೈತಲ್ಲ ಇದು 50 ರೂಪಾಯಿ ನೋಡು. ಹಂಗಂದ್ರ ನನಗ ಚಂದ ಸ್ವಲ್ಪ ಆ 50 ರೂಪಾಯಿದ ಬಳಿನ ಇಡ ಮತ್ತ ಇಡ್ಲ ತುಪ್ಪ ಜಾರಿ ಅದೇನು ತಿಪ್ಪಿ ಹಾಕ ಬಿದ್ದ ನಂಗೆ ಆತ್ ಬಳೆ ಬಾ ಬಾ. ಏ ಹುಡುಗ ಮೆಲ್ಕ ಸೈಡ ಮತ್ತ ಬ್ಯಾನಿ ಮಾಡ್ಬೇಡ. ಅಯ್ಯ ಇನ್ನ ಇಟ್ಟಿಲ್ ತಡಿಯ ಹಂಗೆ ಯಾಕೆ ಮಾಡ್ತಿದ್ದಿ? ಕೊಬ್ಬರಿ ಎಣ್ಣೆ ತೊಂಬರ್ಲಿ ಹೆಂಗ ಬ್ಯಾಡ ಹಂಗ ಇಡ ಸಾಕು. ಮತ್ ಮನಿಗೆ ಹೋಗಿ ಕರ್ಬೇನ್ ತೊಂಬರ್ಲಿ. ಈಗ ಹೋತ್ ನೋಡು ಈಗ ಹೋತು ನೋಡಿ, ಈಗ ಸಮಾಧಾನ ಆತು. ಈಗ ಸಮಾಧಾನ ಆತು ನೋಡು. ಅಲ್ಲ ಬಂದಾಗಿನಿಂದ ನಾನು ನೋಡಾಕತ್ತೀನಿ ಇವ ಯಾರ ಅನ್ನೋದ ನನಗ ಗುರ್ತ್ ಸಿಗವಲ್ದಲ್ಲ. ಲೇ 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 ಮಗನ ಸ್ವಲ್ಪ ತಲೆ ಮ್ಯಾಗಲ್ದ ಟಪ್ಪಿಗೆ ತೆಗಿತೀಯನ? ಅಯ್ಯಯ್ಯೋ ಸೂರ್ಯಮ್ಮ ನೀನನ ಇದು ಯಾಕ್ಲೆ ನಿನ್ ವೇಷ? ಈಗ ಅವ ನಮ್ಮ ಮುಳ್ಳಿ ಮುತ್ತೆ ಕುಕ್ನೂರ್ ಕರ್ಕೊಂಡು ಹೋಗಿದ್ದ ಟಿಟಿ ಗಾಡ್ಯಾಗ. ಟಿಟಿ ಗಾಡ್ಯಾಗ ಹೋಗಿ ಹಿಂಗ್ ಬರೋದ್ರಾಗನ ಲೈನ್ ಮ್ಯಾನ್ ನೌಕರಿ ಬಿಟ್ಟು ಈ ಬಳೆ ವ್ಯಾಪಾರ ಮಾಡಕತ್ತೀನಿ. ಆದ್ರ ನಮ್ಮ ಈತದನಲ್ಲ ಅಂಗಡಿ ಕೇರ್ ಸಿಕ್ಕಪ್ಪ ಅತ್ತಂದಂತರೂ ಹೇಳ್ಬಾರ್ದಪ್ಪ ಯಪ್ಪ. ಎಲ್ಲಿ ಲೈನ್ ಕಟ್ ಆಗಿರ್ತೈತೆ ಅಲ್ಲಿ ತುತ್ತದ ತಂದು ಯಪ್ಪ ಕರೆನ್ಸಿ ಆಗೈತಿ ಕರೆನ್ಸಿ ಯಾಕಂದ್ರೆ ಎತ್ತಿ ಬಂದತ್ ನೋಡಿ ಈಗ ಅಂದಿರ್ತಾನಾಗ ಶೇಖಪ್ಪ 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 ಇಡೀ ಪ್ರಸಿದ್ಧ ಆಗ್ಬಿಟ್ಟನ್ ಶೇಖಪ್ಪ. ಎಲ್ಲೇ ಗಜಮಾನ್ ನಡಿಸ್ಯಾನ ನಾವು ದೇವ್ರಿಗೆ ಎತ್ತಿದ ಮಾತಾವು ಅಂದಂಗ ಹುಡುಗಿ ಏನು ಮಾಡ್ಬೇಕು ನಮ್ಮ ಹಣೆ ಬರ? ನೀನ ಅಂದೆಲ್ಲ ಹುಡುಗಿ ಮಾನ್ಯ ಕೈ ಹಳ್ಳದ ದಂಡ್ಯಾಗ ಸಿಕ್ಕಾಗ ಅಲ್ಲ ಅಮ್ಮವ ಲೈನ್ ಮ್ಯಾನ್ ನೌಕರಿ ಬಿಟ್ಟು ಬೇರೆ ಕೆಲಸ ಮಾಡಂದೆಲ್ಲ. ಈ ನೀ ಬೇರೆ ಕೆಲಸ ಮಾಡಂದಿಲ್ಲ ಇದ ನೋಡ ನಾನು ಬಳಿ ವ್ಯಾಪಾರ ಮಾಡಕತ್ತಿರೋದು. ಅಂದ್ರ ನೀ ಬಾಳ ಚಲೋ ಹತ್ ಬಿಡಿ ಕೆಲಸ ಮಾಡಕತ್ತಿದ್ದ. ಹಂಗಂದ್ರ ಮತ್ತೆ ಯಾಕೆ ತರ ಮಾಡ್ತಿ ಮಾಮ? ತಂಡ್ಯಾಗ ತಿಂಡಿ ಹೋಗಿ ಹಂಗ ಜಾಡಿಸಿ ಬಿಡಲ್ಲ ಮತ್ತೆ. ಜಾಡ್ತೀಯ? ಜಾಡ್ಸಗರ ಓ ಯಪ್ಪ ಓಯ್
ಹುಡುಗಿ ಬರಂದ್ಯಾಗ್ರ ಇಲ್ಲಿ ಯಡಪುರದಾಗ 18 ವಯಸ್ಸಿನ ಮುದುಕಿ ದೊಡ್ಡಕ್ಕಿಗಳಂತ ಆಕೆಗೆ ಹೋಗಿ 18 ವಯಸ್ಸಿನ ಮುದಿಕೆ ಹಾ ಏನ್ 60 ವರ್ಷದ ಮುದಿಕೆ? 18 ವಯಸ್ಸಿನ ಮುದುಕಿ ದೊಡ್ಡಕ್ಕಿಗಳ ನಿಂಗೆ ತಿಳಿಲಲ್ಲನ ಇದ್ರು ಇರ್ಬೇಕು ಮತ್ತೆ ಕಾಲ್ಮಣ್ಣ ಚೇಂಜ್ ಆಗೈತೆ. ನಿಮ್ ದೊಡ್ಡವಾಕಿ ಮಾಲಿ ಬಂದಿರ್ಲಿ ನಾನು ಅಲ್ಲಿ ಅಂದೆ. ಯಾಕಂದ್ರೆ ಆಕಿದ ಹಗಲಿತ್ತು ಏನು ಬಾಯ ಯವ್ವ ಎಲ್ಲಾರ ಕೆಡಬೇಕ ಬರ್ತಾ ನಾನೇ ಮಾಡಲಿ. ಹಿಂಗ ಹೇಳ ಹಾ ಇನ್ನೊಬ್ಬ ಸಿಕ್ಕಿದ್ಲ ಆಕಿಗೂ ಅಲ್ಲಿ ಅಂದೆ. ಯಾಕ ಹಾ ಲಕ್ಷ್ಮಿ ನಮ್ಮ ಮನೆಗೆ ಯಾಕೆ ಬರೋಲ್ಲಿ? ನಮ್ಮೋ ಬೈತಾಳ ಅದಕ್ಕೆ. ಇಲ್ಲ ಹೇಳಿ ಬಾ ಆಕಿಗೆ ಒಂದು ಸ್ವಲ್ಪ ಮಾವು ಕರೆಯಕತ್ತನ ಒಂದು 60 ತಾಸು ಕೆಲಸ ಐತೆ ಅಂತಂದು ಬರಂದ ಹುಡುಗಿ ಟಾಟಾ ಟಾಟಾ. ಅಲ್ರಿ ಇವಾಗ ನೋಡಿದ್ರಿ ಶರೀಶ್ ನನ್ನ ಕೈಯೆಲ್ಲ ಬ್ಯಾನಿ ಮಾಡೋಗ್ಯಾನ. ನಮ್ಮ ಡಾಕ್ಟರ್ನ ಹತ್ರ ಸ್ವಲ್ಪ ಆರಾಮ ಮಾಡಿಸ್ಕೊಂಡ್ರು ಹೋದ್ರ ಆಕೆ. ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬಂದಿಲ್ಲ, ಹಾಗೋ ಹೀಗೋ ಒಳ್ಳಾಡಿದ್ರೆ ಕಳ್ಳ ಗೊತ್ತಿಲ್ಲ. ಮಧ್ಯರಾತ್ರಿ ಯಾಕೋ ಏನೋ ನಿದ್ದೆ ಬಂದಿಲ್ಲ, ಹಾಗೋ ಹೀಗೋ ಒಳ್ಳಾಡಿದ್ರೆ ಕಳ್ಳ ಗೊತ್ತಿಲ್ಲ. ಅಲ್ರಿ ಈ ರೈತರಿಗೆ ಮಳೆ ಚಿಂತೆ, ಕುರಿಗ್ಯಾರಿಗೆ ಮೇವಿನ ಚಿಂತೆ, ನಮ್ಮಂತರ್ಗೆ ಐತಲ್ರಿ ಏನು ಹೇಳ್ರಿ ಬರೀ ನಮ್ಮ ಹುಡುಗಿಯರ್ದ ಚಿಂತೆ. ನಾ ಎಷ್ಟು ಗುಳಿಗೆ ಕೊಟ್ಟರು ನಮ್ಮ ಹುಡುಗಿ ಮಾಡ್ಕೇಳವಲ್ದ್ರಿ ವಾಂತಿ. ಅವನವನು ಡ್ರೈವರ್ಗೆ ಮಾಡ್ಕೊಂತ ಯಾವಾಗ ಡಾಕ್ಟ್ರಿ ಎಕ್ಸಾಮ್ ಬರೆದ್ವಿ ಅವತ್ತು ಜೀವನ ಸಾರ್ಥಕ ಆಯ್ತು ನೋಡ್ರಿ. ಅವನವನು ಫುಲ್ MBBS MBBS ಅವನವನು ಈ ಹುದ್ದೆದಾಗ ಹಂಗ್ರಿ ರೊಕ್ಕ ಮಾತ್ರ ಜಗ್ಗ ಬರ್ತಿರ್ತಾವು. ರೊಕ್ಕ ಜಗ್ಗು ಬರ್ತಿರ್ತಾವ. ರೊಕ್ಕ ಮಾಡ್ಕೊಂಡು ಅವನವನು ಶೆಟ್ಟಿ ಮಗಳದಾಳಲ್ಲ ಸುಂದ್ರಿ, ಹೆಸರಿನಲ್ಲೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ನಿನ್ನ ಹಣ್ಣು ಎಷ್ಟು ಸುಂದರವಾಗಿರ್ಬೇಕು. ಆಕಿನ ಪಟಾಯಿಸ್ಕೊಂಬಿಟ್ರ 6 ತಿಂಗಳು ಒಂದು ಥಂಡಿ ಸೀಸನ್ ಬಾದ್ ಮಾಡಕ್ಕೆ ಹೋಗ್ಲಾರ್ದಂಗೆ ಹೋಗ್ಬಿಡತ್ರಿ. ಇಲ್ಲೇ ನಿಂತ್ಕೊಂಡೈತಲ್ರಿ ಪ್ರೀತಿಯ ಪಾರಿವಾಳ. ಅಯ್ಯೋ ಪಾತ್ರಗಿತ್ತಿ ಚೂ ಚೂ. ಡಾಕ್ಟರ್ ಸಾಹೇಬ್ರ ಏನಾತ್ರಿ? ಅಯ್ಯಯ್ಯೋ ಅಲ್ರಿ ನಿಂದ್ರಿ ಸ್ವಲ್ಪ. ನಿಂತಿನ್ ಹೇಳ್ರಿ. ಅಲ್ಲ ನೀವು ಡಾಕ್ಟ್ರಿ ಚೇಂಜ್ ಮಾಡ್ಕೊಂಡ್ರಿ ಆದ್ರೆ ಚಂದ ಮತ್ತೆ ಡಾಕ್ಟರ್ಗೆ ಕೆಲಸ ಕಲ್ತಿರ್ನೇ ಇಲ್ಲ ಮತ್ತ. ಅಯ್ಯೋ 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 ಏನು ಹೇಳ್ತೀರಿ? ಅಲ್ರಿ ಯಾಕ ಭಾಳ ಸೋರ್ದಂಗೆ ಕಾಣಿಸುತ್ತಲ್ಲ. ಭಾಳ ಬರ್ಗೆಟ್ ನನ್ನ ಮಗ ಅದ ನೀವು. ಹಂಗೇನಿಲ್ರಿ
ಬ್ಲಡ್ ಕೈಯಾಗ ಸೋರ್ದಂಗೆ ಆಗಕತ್ತೈತಲ್ಲ ಎದಕ್ಕ ಅಂತ. ಇದಕ್ಕ ಅಲ್ಲ ಏನಿಲ್ರಿ, ಇಷ್ಟೊತ್ತನ ಒಬ್ಬ ನನಗೆ ಏರ್ಸುದು ಇಳಿಸುದು ಮಾಡಿ ಹೋಗ್ಯಾನ. ನಾವು ಬರೇ ಜಾಕ್ ಏರಿಸಿ ಇಳಿಸೋದು ಗೊತ್ತು ನಮಗೆ. ಇದು ಯಾವ್ದ್ರಿ ಕೈಯಾಗ ಏರಿಸಿ ಕೈಯಾಗ ಏರ್ಸೋದು? ನನಗೆ ಭಾಳ ನೋವಾಗೈತ್ರಿ, ಕೈ ಭಾಳ ಬ್ಯಾನಾಗೈತಿ. ಭಾಳ ತ್ರಾಸ ಮಾಡ್ಕೊಂಡು ಹೇಳ್ಬೇಡ್ರಿ. ಏನದು ಇಡದು ತೆಗಿಯೋದು ಮಾಡಿ ನೋವು ಮಾಡ್ಯಾನ? ಏನದು? ಅದರಿ ಬಳಿ ಇಡೋದು ತೆಗಿಯೋದು ಮಾಡಿ ನನ್ನ ಕೈ ಭಾಳ ನೋವು ಮಾಡಿ ಹೋಗ್ಯಾನ. ಅದಕ್ಕೆ ನೀವು ಸ್ವಲ್ಪ ಚಂದಾಗ ನೋವು ಕಡಿಮೆ ಆಗೋ ಇಂಜೆಕ್ಷನ್ ಮಾಡಿದ್ದೆ ಅಂದ್ರೆ ಭಾಳ ಕರೆಕ್ಟ್ ಆಗುತ್ತಾ? ಹೌದು, ಮತ್ತೆ ನೀವು ಚಂದ ಇಂಜೆಕ್ಷನ್ ಮಾಡ್ಬೇಕಾ? ಮತ್ತೆ ನಾನು ಯಾವ್ದಾರ ಇಂಜೆಕ್ಷನ್ ಮಾಡಿ ಸಾಗಿ ಹೊಡೆದಿಟ್ರಿ ಮತ್ತ ಹೆಂಗದೀವಪ್ಪ ಮೈಲಾರಪ್ಪ. ಅಲ್ಲ ಹುಡುಗಿ, ನೀನು ಅದ್ರ ಬಗ್ಗೆ ಒಟ್ಟ ತೆರಿ ಕೆಡ್ಸ್ಕೊಬೇಕು. ಈ ಇಂಜೆಕ್ಷನ್ ಮಾಡೋದ್ರಾಗ ಅವನವನು 3 ತಿಂಗಳು ಆಗಲಿ ರಾತ್ರಿ ಬೆಳತಾನ ಟ್ರೈನಿಂಗ್ ತಗೊಂಬಂದಿನಿ. ನೀನು ಹೆಂಗಂತೀಯಲ್ಲ ಹಂಗ ಸಾವಕಾಶ ನಿಧಾನಗೆ ಮಾಡ್ತೀನಿ. ನಿನಗೆ ಹೆಂಗೆ ಬೇಕು ಹೇಳ ಹಂಗೆ ಮಾಡ್ತೀನಿ. ಯಪ್ಪ ನನಗೆ ಹೆಂಗೂ ಮಾಡೋದು ಬೇಡಪ್ಪ, ನನ್ನ ಬಳಿ ಇಟ್ಟಿದ್ದು ನೋವು ಕಡಿಮೆ ಆದ್ರೆ ಸಾಕು, ಹಂಗ ಮಾಡ್ಬಿಡು ಸಾಕು, ಮತ್ತೇನು ಬೇಡ. ನನ್ನ ತಾಕ 3 ಇಂಜೆಕ್ಷನ್ ಅದಾವು. ವಾಂತಿ ಆಗಬಾರ್ದಂತಂದು ವಾಮಿ ಸೆಟ್, ಇನ್ನು ಬ್ಯಾನ್ ಆಗಬಾರ್ದಂತಂದು ಪೇನ್ ಕಿಲ್ಲರ್, ಇನ್ನು ತಿಂಡಿ ಜಾಸ್ತಿ ಆಗಬಾರ್ದಂದ್ರೆ TT ಇಂಜೆಕ್ಷನ್. 3 ಅದಾವು. ನಿನಗೆ ಯಾವ್ದು ಸರಳ ಅನಿಸುತ್ತ ಅದನ್ನ ಹೇಳ, ಅದನ್ನ ಮಾಡ್ತೇನೆ. ನನಗೆ ಯಾವುದೂ ಬ್ಯಾಡ್ರಿ, ನನಗೆ ಬ್ಯಾನ್ ಆಗೋದೈತಲ್ಲ ಅದಾ ಒಂದ ಮಾಡ್ಬಿಡ್ರಿ ಸಾಕು, ಮತ್ತೆ ಯಾವುದೂ ಬೇಡ. ನನ್ನ ನೋವು ಕಮ್ಮಿ ಆದ್ರೆ ಸಾಕ್ರಿ. ಹೌದಾ? ಸ್ವಲ್ಪ ಎತ್ತಿತಿ ಆಗ್ರ ಮಾಡ್ತೀನಿ. ಏನ್ರಿ ಅದು ಎತ್ತುದು? ನಿಮ್ಮ ಕೈ ತೋಳ್ ಮ್ಯಾಕ್ ಎತ್ರಿ ಅಂದ ಎಲ್ಲ ಬಿಚ್ಚಿಗೆಂದ ನಿಂತಿರಿ ಬಿಡ್ರಿ. ಡಾಕ್ಟರ್ ಕೋರ್ಸ್ ಕಲ್ತಿರ್ತೀನಿ ಅಂತ ನೀನ ಮಾಡಾಕ ನಿನಗೇನ್ ತ್ರಾಸ ಆಗುತ್ತೆ? ನಾವ್ ಎತ್ತಿದ್ರ ನಿಮಗ್ ಮತ್ತೆ ಬ್ಯಾನ್ ಜಾಸ್ತಿ ಜೋರ್ ಹಾಕವು ಮಾಡಕ್ ಎತ್ರ, ಅದಕ್ಕೆ ನೀವ ಎತ್ತಿರ ಸರಳ ಹೋಗುತ್ತ ಅನ್ನೋದು ನಮ್ಮದ ಅಷ್ಟ. ಕಾಕ ಹೋಗು ಎದ್ದು ಮನಿ ಮೊಕ್ಕು ಹೋಗು, ಎಟ್ಟ ಬರ್ರಿಗೆ ಎಟ್ಟಿ ನೀನು ಹೋಗಲಿ ಅಮ್ಮ ಕರಿಯಾಕತ್ತವಡು ಹೋಗ್ಬಿಡಿ. ಎದ್ದು ಹೆಂಗ ಚಪ್ಪಾಳಿ ಹೊಡಿತಾನ ನಾವು ನಿನ್ನ ಹಿಂದೆ ನೋಡ್ಲಿ ಅಲ್ಲಿ ಹೆಂಗಸರು ಕುಂತಾರ ನಿಮ್ಮವನು. ಹಿಂಗಾಗಿ ಏನ ಸ್ವಿಚ್ ಅಪ್ ಆಗಿದ್ರು ಅದು ಪೂರ್ತಿ ಆಗಿದ್ರು ಸ್ವಿಚ್ ಅಪ್ ಆಗಿ ಬೀಳ್ತಿದ್ದೆ, ಯಾರ್ದ ಮರದ ಆಗೈತಿ ಅದಕ್ಕೆ ಎದ್ದು ಬಿಟ್ಟೈತಿ ನಿಂದು. ನೀನ ಎತ್ತಿದ್ರ ಬೇಷ ಅಂತ ನಮಗ. ಹೌದಾ? ಮತ್ ನಾನ ಎತ್ತೀನಿ ಸ್ವಲ್ಪ ಮತ್ ಬಡ ಮೆಲ್ಕಾಸ ಮಾಡ್ಬಿಡ, ಮತ್ ನೀ ಬ್ಯಾನ್ ಮಾಡಿದೆ ಅಂದ್ರೆ ಅಜ್ಜ ಚಪ್ಪಾಳಿ ಹೊಡಿತಾನಲ್ಲಿ. ನಾ ಏನು ಬ್ಯಾನ್ ಮಾಡಂಗಿಲ್ಲ, ನೀನು ಒಳ್ಳ ನಾನು ಸಾಕೋಶಿ ಮಾಡಿ ಹಿಂಗ ಒಳಗ ಇಟ್ಟು ಹಿಂಗ್ ತಕೊಂಬಿಡ್ತೀನಿ. ಹೌದಾ? ಮತ್ ಮುರಿದಿರ್ದಿತ್ ನೋಡಿದ ಬಾ ಮುಂದಕ್ಕೆ. ಇಲ್ಲ ಮುರಂಗಿಲ್ಲ, ಎಣ್ಣೆ ಹೋಗತ್ತನ ಅಷ್ಟ ನೋಡು. ಮತ್ತ ಎಣ್ಣೆ ಓತು ಫುಲ್ ಸ್ವಿಚ್ ಆಫ್. ಹೌದಾ? ಸಮಾಧಾನ ಅಂದ್ರೆ 3 ನಿಮಿಷ ನೋಡೋಣ ಬಾ. ಎಣ್ಣೆ ಒಳಗೆ ಹೋತ ನೀನ್ ಸ್ವಿಚ್ ಅಪ್ ಆಗುತ್ತೋ ನಾನು ಸ್ವಿಚ್ ಅಪ್ ಆಗುತ್ತೆ. ಆಯ್ತು ಸುಂದ್ರಿ, ಕೆಟ್ಟ ಪ್ರಪಂಚದಲ್ಲಿ ನಿನಗೆ ಒಳ್ಳೆ ಸ್ವರ್ಗ ಸುಖ ತೋರಿಸ್ತ. ಹಿಂಗ ತೆಗೆದು ಹಿಂಗ ಇಡೋದು ಅಷ್ಟ. ಅಮಲಕ ಸೀತ ಎಣ್ಣೆ ಹೋಗರಾಗ ತಡಿಬೇಕು ಸ್ವಲ್ಪ. ತಳಗ ಬಿದ್ರಿ ಎಷ್ಟು ಕಷ್ಟಪಟ್ಟು ನಾವು ರೆಡಿ ಮಾಡಿರ್ತೀವಿ ಎಣ್ಣಿನ. ಏನೇನು ಹಾಕಿರ್ತೀವಿ ಅದಕ್ಕೆ, ನಮ್ಮ ಕಷ್ಟ ನಮಗೆ. ಬ್ಯಾನ್ ಆಗಿ ಬಂದಿರ್ತೀರಿಲ್ಲ, ಸ್ವಲ್ಪ ತಡಿಬೇಕು ಎಣ್ಣೆ ಹೋಗತ್ತನ. ಲಗು ಮಾಡ, ಮತ್ತೆ ನಿಂದ ಎಣ್ಣೆ ತಳ ಸೋರಿತಂತ ಮಾಡ. ಅಯ್ಯೋ ನಾವು ಸ್ಟಾಕ್ ಇಟ್ಕೊಂಡ್ ಬಂದಿರ್ತೀವಿ. ಹೌದಾ? ಇಲ್ಲಕ್ಕಂದ್ರೆ ಬರಂಗಿಲ್ಲ ನಾವು. ಈಗ ಸದ್ಯ ಮಾಡಿದ್ರೆ ಏನು ಎಣ್ಣೆ ಹೋಗಂಗಿಲ್ಲ. ಹುಡುಗಿ ಮಾಡಿದ್ ಬೇಷ್ ಆತ ಇಲ್ಲ? ಬೇಷ್ ಆತಂತ ಕೇಳ್ತೀಯಲ್ಲ ನೀನು. ಒಂದ ಸೌಂಡ ಬಗ ಅಂತ ಉರ್ಯಾಕತ್ತೈತಿ. ಉರಿದ್ರೆ ಹೇಳಿನಲ್ಲ, ತಿಂಡಿ ಜಾಸ್ತಿ ಆಗತ್ತ ಆಟ. TT ಇಂಜೆಕ್ಷನ್ ಮಾಡ್ತೀನಿ ಇನ್ನೊಮ್ಮೆ. ಇದ ಉರುಪನ್ಯಾಗ ಅಮ್ಮ ಹೋ ಹಸಿ ಕೈ ಕಮಲ್ ಬನಾ ದೇಂಗೆ, 90 में लड़कियों में वरना बोध गुंपा में एक ताजमहल बना देंगे. इदा हुरुपन्याಗ ಹಡೆ ರೆಡ್ ಇಸ್ ಅ ರೋಸ್, ರೋಸ್ ಇಸ್ ಎ ಫ್ಲವರ್, ಫ್ಲವರ್ ಇಸ್ ಎ ಯುವರ್ ಇಸ್ ಎ ಮೈ ಲವರ್. ಮತ್ತೆ ತಡ ಮಾಡ್ತೀವಿ ಸಾವ್ಕಾರ. ಇದ ಹುರುಪನ್ಯಾಗ ಜಾಡ್ಸು ತಿಂಡಿ ಬಿಟ್ಟೋಗಂಗ.
ರಗಡ ಮಾಡಿ ನೀ ರೊಕ್ಕ ಬಂದಾರ ಜೀವನ ಮಾಡೋ ಕೈಲಿ ಜೋರ ರಗಡ ಮಾಡಿ ನೀ ರೊಕ್ಕ ಬಂದಾರ